ಹಾಯ್ ಹಲೋ ನಮಸ್ಕಾರ. ನಮ್ಮ ಎಸ್ ಕೆ ವ್ಲಾಗ್ಸಿಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮಗೆ ಕನಕ ಮುಸುಕು ಎಂಬ ಕಾದಂಬರಿ ಬಗ್ಗೆ ಒಂದು ಕಿರು ಪರಿಚಯವನ್ನು ನಿಮ್ಮ ಮುಂದೆ ಇಡಲು ಒಂದು ಇಚ್ಛಿಸುತ್ತೇನೆ. ಈ ಕನಕ ಮುಸುಕು ಎಂಬ ಕಾದಂಬರಿಯನ್ನು ಡಾಕ್ಟರ್ KN ಗಣೇಶಯ್ಯನವರು ರಚಿಸಿದ್ದಾರೆ. ತುಂಬ ಸೊಗಸಾಗಿದೆ ಪುಸ್ತಕದ ಮುದ್ರಿಕೆ ಮತ್ತು ಕಥೆ ತುಂಬ ಆಸ್ವಾದದಾಯಕ ಆಗಿದೆ. ಪುಸ್ತಕವನ್ನು IBH ಅವರು ಪ್ರಕಾಶಿಸಿದ್ದಾರೆ. ಹಾಗೂ ಕನಕ ಮುಸುಕು ಈ ಕಾದಂಬರಿಯು ಸಾಹಿತ್ಯ ಅಕಾಡೆಮಿಯಿಂದ ದೇವೇಂದ್ರ ಕೀರ್ತಿ ದತ್ತಿ ಪ್ರಶಸ್ತಿ ಪಡೆದಂತಹ ಕಾದಂಬರಿ. ಹಾಗೂ ಈಗ ಡಾಕ್ಟರ್ KN ಅವರ ಬಗ್ಗೆ ಕಿರು ಪರಿಚಯವನ್ನು ನೀಡುವುದಾದರೆ, ಅವರು ವೃತ್ತಿಯಲ್ಲಿ ಕೃಷಿ ವಿಜ್ಞಾನಿ. ಕೋಲಾರದಲ್ಲಿ ಜನಿಸಿದ ಇವರು ಕೃಷಿ ವಿಜ್ಞಾನದಲ್ಲಿ ಡಾಕ್ಟರೇಟ್ ಪಡೆದರು. ಹಾಗೂ ಪರಿಸರ ಮತ್ತು ಅರಣ್ಯ ವಿಭಾಗಶಾಸ್ತ್ರ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಕೆಲಸ ಮಾಡುತ್ತಿರುವ ಇವರು ಪರಿಸರ ಮತ್ತು ಜೀವ ವಿಕಾಸದ ಸಂಶೋಧನೆಯಲ್ಲಿ ಆಸಕ್ತರಾಗಿದ್ದಾರೆ. ಇವರದ್ದು ತುಂಬ ಡಾಕ್ಟರ್ KN ಗಣೇಶಯ್ಯನವರು ರೂಪಿಸಿದ ಭಾರತದ ಸಸ್ಯಗಳ ಮೇಲಿನ ವೆಬ್ಸೈಟ್ ಮತ್ತು ಸಿಡಿಗಳು ವಿಶ್ವದ ವಿಜ್ಞಾನಿಗಳ ಗಮನ ಸೆಳೆದಿವೆ. ಹಾಗೂ ಇವರ ಸುಧಾ ಪತ್ರಿಕೆಗಳಲ್ಲಿ ಪ್ರಕಟಗೊಂಡ ಕನಕ ಮುಸುಕು ಕೂಡ ಈ ಕಾದಂಬರಿ ಆಗಿದೆ. ಅಷ್ಟೇ ಅಲ್ಲದೆ ಗಣೇಶಯ್ಯನವರು ಸುಮಾರು ಪುಸ್ತಕಗಳನ್ನು ರಚಿಸಿದ್ದಾರೆ. ಶಾಲಪಂಜಿಕೆ ಆಗಿರ್ಬೋದು, ಮತ್ತು ಮೂಕಧಾತು ಹಾಗೂ ನೇಹಲ ಮತ್ತು ಚೀತಾದಂತ ಮತ್ತು 7 ರೊಟ್ಟಿಗಳು. ಇದು ಅವರು ಬರೆದ ಪ್ರತಿಯೊಂದು ಪುಸ್ತಕ ಕೂಡ ಮತ್ತೊಂದು ನೈಗೇರಿಯಾ ಅಂತ ಅದು ಕೂಡ ಅವರು ಬರೆದ ಒಂದೊಂದು ಪುಸ್ತಕ ಕೂಡ ಅವರ ಸಂಶೋಧನೆಯನ್ನು ಹೇಳಿಕೊಂಡು ಹೋಗುತ್ತದೆ. ಈಗಿನ ಡಿಜಿಟಲ್ ಯುಗದಲ್ಲಿ ಇರುವಂತಹ ನಾವು ಆ ಕಥೆಯಲ್ಲಿ ಕೂಡ ಪೂಜಾಳು ಎಂಬ ಒಬ್ಬಕ್ಕೆ ಅದನ್ನೇ ಸ್ಯಾಟಲೈಟ್ಗಳನ್ನು ಮತ್ತು ಡಿಜಿಟಲ್ ಇದನ್ನು ಮತ್ತು ವೆಬ್ಸೈಟ್ಗಳನ್ನೆಲ್ಲ ಉಪಯೋಗಿಸಿ ಅವಳು ಒಂದೊಂದು ಸಮಸ್ಯೆಯನ್ನು ಬಗೆಹರಿಸುತ್ತಾಳೆ ಈ ಕಥೆಯಲ್ಲಿ. ಅಷ್ಟೇ ಸಾಲದಂತೆ ಈ ಕನಕ ಮುಸುಕು ಕಾದಂಬರಿಗೆ 150 ರೂಪಾಯಿಯನ್ನು ಹೊಂದಿದೆ. ಪ್ರಸ್ತುತವಾಗಿ ನಾವೀಗ ಈ ಕನಕ ಮುಸುಕು ಎಂಬ ಒಂದು ಕಾದಂಬರಿಗೆ ಬರುವುದಾದರೆ, ಈ ಕಾದಂಬರಿಯು ಜೈನ ಸಂಸ್ಕೃತಿಯ ಬಗ್ಗೆ ಹೇಳುತ್ತದೆ. ಈ ಕಾದಂಬರಿಯು ಜೈನ ಧರ್ಮದ ಬಗ್ಗೆ ಯಾರಿಗೆಲ್ಲ ಆಸಕ್ತಿ ಉಂಟೋ ಮತ್ತು ಯಾರೆಲ್ಲ ಅದರಲ್ಲಿ ಕುತೂಹಲಕಾರಿಯಾಗಿ ಇದ್ದಾರೋ ಅವರಿಗೆಲ್ಲರೂ ಕೂಡ ಈ ಪುಸ್ತಕ ಸೂಕ್ತ ಎಂದು ನಾನು ಹೇಳುತ್ತೇನೆ. ಅಷ್ಟೇ ಅಲ್ಲ, ಇದು ಜೈನ ಬಸದಿ. ಈ ಕಥೆಯ ಮುಖ್ಯ ಹಂದರ ಏನು ಅಂದರೆ, ಮುಖ್ಯ ವಸ್ತು ಅಂದರೆ ಏನು ಅಂತ ಅಂದರೆ, ಜೈನ ಬಸದಿಗಳ ಮೂರ್ತಿಗಳ ಅಡಿಯಲ್ಲಿರುವ ಮುಸುಕಿನ ಜೋಳ. ಈ ಕಥೆಯ ಮುಸುಕಿನ ಜೋಳ ಅದು ಶಾಲಬಂಜಿಕೆಯಲ್ಲಿ ಇರುವಂತಹ ಮುಸುಕಿನ ಜೋಳದ ಇದು ಚಿಕ್ಕ ಏನು ಹೇಳುವುದು, ಒಂದು ಚಿಕ್ಕ ಒಂದು ವಸ್ತುವಿನಾಗೆ. ಮತ್ತೊಂದು ಆಗಲೇ ಹೇಳಿದಾಗ ಜೈನ ಬಸದಿಗಳ ಮೂರ್ತಿಗಳ ಅಡಿಯಲ್ಲಿರುವಂತಹ ನಿಧಿಯೇ ಈ ಕಥೆಯ ಮುಖ್ಯ ಕಥಾವಸ್ತು ಎಂದು ಹೇಳಬಹುದು. ಈ ಕನಕ ಮುಸುಕು ಕಾದಂಬರಿಯನ್ನು ಅಥವಾ ಕಥೆಯನ್ನು ಗಣೇಶಯ್ಯನವರು ತುಂಬ ಸುಂದರವಾಗಿ ರಚಿಸಿದ್ದಾರೆ.
ಅಷ್ಟೇ ಅಲ್ಲದೆ ಹೇಳಬೇಕೆಂದರೆ ತುಂಬ ಇದು ಹೇಳುವುದರೆ ಸಿನಿಮೆಯ ರೀತಿಯಲ್ಲಿದೆ. ಅಂದರೆ ಸಿನಿಮಾವನ್ನು ನೋಡಿದ ರೀತಿಯಲ್ಲಿ ಅವರು ರಚಿಸಿದ್ದಾರೆ. ಈ ಕಥೆಯ ಮುಖ್ಯ ಪಾತ್ರಗಳು ಪೂಜಾ ಮತ್ತು ಅವಳ ಗಂಡ ವಿನೋದ್ ಮತ್ತು ಪೂಜಾಳ ಇದು ಮಾಸ್ಟರ್ ಆದಂತಹ ಡಾಕ್ಟರ್ ರಾವ್ ಮತ್ತು ಜೈನ ಸಂಸ್ಕೃತಿ ರಕ್ಷಣೆ ಇಲಾಖೆ ಅವರ ಇದು ಮುಖ್ಯಸ್ಥನಾದಂತಹ BP ಅಂದರೆ ಬ್ರಹ್ಮಪ್ರಕಾಶ್ ತುಂಬ ಸುಂದರವಾಗಿ ರಚಿಸಿದ್ದಾರೆ. ನಾನು ಆಗಲೇ ಹೇಳಿದಂತೆ ಲೇಖಕರು ಬಸದಿಗಳಲ್ಲಿರುವ ಶಿಲಾಬಾಲಿಕೆಯರ ಕೈಯಲ್ಲಿರುವ ಮುಸುಕಿನ ಜೋಳದ ಆಕೃತಿಯನ್ನು ಪರಿಶೀಲಿಸುವ ಒಂದು ಘಟ್ಟ ಕಾದಂಬರಿಯಲ್ಲಿದೆ. ನಮಗೆಲ್ಲರಿಗೂ ತಿಳಿದಿರುವ ಹಾಗೆ ಕ್ರಿಸ್ಟೋಫರ್ ಕೊಲಂಬಸ್ ರವರು ಅಮೆರಿಕವನ್ನು ತಲುಪಿದ ಮೇಲೆಯೇ ಮುಸುಕಿನ ಎಂಬ ಒಂದು ಜಾತಿಯ ಜೋಳ ಇದೆ ಎಂದು ತಿಳಿದದ್ದು. ಆದರೆ ಕಾದಂಬರಿಕಾರರಲ್ಲಿ ಕರ್ನಾಟಕದ ಸೋಮನಾಥಪುರ ದೇವಸ್ಥಾನದಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ರವರು ಅಮೆರಿಕಕ್ಕೆ ಹೋಗುವ ಮೊದಲೇ ಭಾರತದಲ್ಲಿ ಅದು ಇತ್ತು, ಅಂದರೆ ಆ ಮುಸುಕಿನ ಜೋಳ ಇತ್ತು ಎಂದು ಕಥಾನಾಯಿಕ ಪೂಜಾಳ ಮುಖಾಂತರ ಕೆಲವು ಸಾಕ್ಷ್ಯಾಧಾರಗಳ ಮೂಲಕ ತಿಳಿಸುತ್ತಾರೆ. ಈ ಕಾದಂಬರಿಯಲ್ಲಿ ಲೇಖಕರು ಚುಟುಕಾಗಿ ಬಿಟ್ಟಿದೇವನು ವೈಷ್ಣವ ಧರ್ಮಕ್ಕೆ ಮತಾಂತರ ಆದದ್ದು ಹೇಗೆ, ಶಾಂತಲೆ ನಡೆಸಿದ ಹೋರಾಟಗಳವು ಮತ್ತು ಕೆಲವು ಸೂತ್ರಗಳನ್ನು ನಾಯಕಿ ಸೇರಿ ಮತ್ತು ಡಾಕ್ಟರ್ ರಾವ್ ಮತ್ತು ಗುಂಪು ಹೇಗೆ ಸೂತ್ರಗಳನ್ನು ಬಿಡಿಸಿದ್ದರೆಂದು ಸ್ವಾರಸ್ಯಕರವಾಗಿ ಕವಿಗಳು ರಚಿಸಿದ್ದಾರೆ. ಒಟ್ಟಿನಲ್ಲಿ ಹೇಳುವುದಾದರೆ ಜೈನ ಧರ್ಮಾಸಕ್ತರಿಗೆ ಸಂಶೋಧನಾಸಕ್ತರಿಗೆ ಈ ಕನಕಮುಸುಕು ಎಂಬ ಕಥೆ ಪುಸ್ತಕವು ಅಥವಾ ಕಾದಂಬರಿಯು ಒಳ್ಳೆಯ ಕಾದಂಬರಿ ಎಂದು ನಾನು ಹೇಳುತ್ತೇನೆ. ಇಲ್ಲಿಗೆ ನಮ್ಮ ಇವತ್ತಿನ SK ವ್ಲಾಗ್ಸನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಹತ್ತಿರದಲ್ಲಿರುವ ಬೆಲ್ ಐಕಾನನ್ನು ಒತ್ತಿ ನಮ್ಮಂಥವರಿಗೆ ಪ್ರೋತ್ಸಾಹಿಸಿ ಎಂದು ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸುತ್ತಿದ್ದೇನೆ. ಧನ್ಯವಾದ.